ರಾಜ್ಯ ಹಾಗೆ ದೇಶದ 10 ಹಲವು ಸುದ್ದಿಗಳನ್ನ ನಿಮ್ಮ ಮುಂದೆ ಇನ್ ಡೀಟೇಲ್ ಆಗಿ ಇಡಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಸರಿಸುಮಾರು 6:10-6:20 ಸುಮಾರಿಗೆ ಕಮಲ್ ಹಾಸನ್ ಅವರ ಮತ್ತೊಂದು ಹೇಳಿಕೆ ಹೊರಬಿತ್ತು. ಈಗ ಆಲ್ರೆಡಿ ಕನ್ನಡಿಗರ ವಿರುದ್ಧ, ಕನ್ನಡ ಭಾಷೆಯ ವಿರುದ್ಧ ಹೇಳಿಕೆ ನೀಡೋ ಮೂಲಕ ಕರ್ನಾಟಕದಾದ್ಯಂತ ವಿರೋಧಕ್ಕೆ ಕಾರಣವಾಗಿರುವ ನಟ ಕಮಲ್ ಹಾಸನ್ ಆಗಿರುವ ಪ್ರಮಾದಕ್ಕೆ ಕ್ಷಮೆ ಕೇಳೋದ್ರ ಬದಲು ಮತ್ತೆ ಉದ್ದಟತನ ಪ್ರದರ್ಶಿಸಿದ್ದಾರೆ. ಕನ್ನಡಿಗರು ಇದೀಗ ಕಮಲ್ ಹಾಸನ್ ವಿರುದ್ಧ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಕನ್ನಡ ಪರ ಸಂಘಟನೆಗಳು ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ದಿವೆ ಅಂದ್ರೆ ಕಮಲ್ ಹಾಸನ್ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿವೆ. ತಮಿಳಿನಿಂದ ಕನ್ನಡ ಹುಟ್ಟು ಅಂತ ಹೇಳೋ ಮೂಲಕ ತಪ್ಪು ಭಾಷಾ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟ ಕಮಲ್ ಹಾಸನ್ ವಿರುದ್ಧ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಕಿಡಿ ಇದೆ. ಆದ್ರೆ ಕ್ಷಮೆ ಕೇಳೋ ಬದಲು ಮತ್ತೊಮ್ಮೆ ಉದ್ದಟತನ ಪ್ರದರ್ಶಿಸಿದ್ದಾರೆ ಕಮಲ್ ಹಾಸನ್. ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ತಮಿಳು ನಟನಿಂದ ಹೇಳಿಕೆಗೆ ಮತ್ತೆ ಸಮರ್ಥನೆ, ಮತ್ತೆ ಮುಂದಾಟ. ಕಮಲ್ ಹಾಸನ್ ಅವರ ವಿರುದ್ಧ ಮತ್ತೆ ಆಕ್ರೋಶ ಭುಗಿಲೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ಫ್ಯಾಕ್ಟ್ ಚಲನಚಿತ್ರದ ಪ್ರಮೋಷನ್ ಸಲುವಾಗಿ ಬಂದಿದ್ದಾರೆ ಕರ್ನಾಟಕಕ್ಕೆ. ಇಲ್ಲಿನ ಜನರ ದುಡ್ಡು ಬೇಕು, ಇಲ್ಲಿನ ಜನರ ಬೆಂಬಲ ಬೇಕು. ಆದ್ರೆ ಕಮಲ್ ಹಾಸನ್ ಅವರಿಗೆ ಕನ್ನಡದ ವಿಚಾರದಲ್ಲಿರುವ ಕಾಳಜಿ ಎಂಥದ್ದು ಅನ್ನೋದಕ್ಕೆ ಅವರ ವರ್ತನೆ ಪದೇ ಪದೇ ಸಾಕ್ಷಿ ಆಗ್ತಾ ಇದೆ. ಇದ್ರ ಜೊತೆಗೆ ತಿರುವನಂತಪುರಂನಲ್ಲಿ ಕಮಲ್ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದಾರೆ. ಕನ್ನಡಿಗರ ಕ್ಷಮೆ ಕೇಳೋಕೆ ಕಮಲ್ ಹಾಸನ್ ನಿರಾಕರಿಸಿದ್ದಾರೆ. ಕನ್ನಡ ಭಾಷೆ ಬಗ್ಗೆ ನನ್ನ ಹೇಳಿಕೆಗೆ ಕ್ಷಮೆ ಯಾಚಿಸೋದಿಲ್ಲ, ಭಾಷಾ ಸಂಘರ್ಷದ ಬಗ್ಗೆ ನಾನು ಮಾತನಾಡೋದಿಲ್ಲ, ನಾನು ಹೇಳಿದ್ದು ನನ್ನ ಪ್ರಕಾರ ಸರಿ ಇದೆ, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಕ್ಷಮೆ ಯಾಚಿಸೋದಿಲ್ಲ, ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಹೀಗಾಗಿ ನನ್ನ ಹೇಳಿಕೆಯನ್ನ ನಾನು ಹಿಂಪಡೆಯೋದಿಲ್ಲ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಉದ್ದಟತನ ಪ್ರದರ್ಶಿಸಿದ್ದಾರೆ ನಟ ಕಮಲ್ ಹಾಸನ್. ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ವಿಶೇಷವಾದ ಪ್ರೀತಿ ಇದೆಯಂತೆ. ಪ್ರೀತಿ ಇದ್ದ ಕಡೆಯಲ್ಲಿ ಕ್ಷಮೆ ಮಾತಿಲ್ಲ ಅಂತ ಸಬೂಬುವೆ. ಇವ್ರ ಪ್ರೀತಿ ಬೇಕಾಗಿಲ್ಲ ಕನ್ನಡಿಗರಿಗೆ. ಕನ್ನಡ ಕರ್ನಾಟಕಕ್ಕೆ ಕಮಲ್ ಹಾಸನ್ ಅನಿವಾರ್ಯ ಅಲ್ಲ, ಬದಲಾಗಿ ಕನ್ನಡಿಗರ ಕಾಸು ಕಮಲ್ ಹಾಸನ್ಗೆ, ಅವರು ನಟಿಸಿರುವ ಚಿತ್ರದ ಪ್ರೊಡ್ಯೂಸರ್ಗಳಿಗೆ ಅವಶ್ಯಕ, ಅನಿವಾರ್ಯ. ಇದನ್ನ ಕಮಲ್ ಹಾಸನ್ ಅವರು ಅರ್ಥ ಮಾಡಿಕೊಂಡಷ್ಟು ಒಳ್ಳೆಯದು ಅವರಿಗೆ, ಅವರ ಚಿತ್ರಕ್ಕೆ. That came from both those who criticized me for this statement of love. I spoke to Mr. Shivanna. His father is like my father, elder brother, whatever you call it. We are a family, and so are the languages. If you look at it from the northern point of view, yes, what they say according to them is right. If you look at it from Tenkumari, see, they are confusing the issue. I think what I said was said out of love and with a lot of historians who have taught me language history, and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. A Reddy has been our chief minister. Tamilan has been chief minister. ರಾಜ್ಯ ಹಾಗೆ ದೇಶದ 10 ಹಲವು ಸುದ್ದಿಗಳನ್ನ ನಿಮ್ಮ ಮುಂದೆ ಇನ್ ಡೀಟೇಲ್ ಆಗಿ ಇಡಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಸರಿಸುಮಾರು 6:10-6:20 ಸುಮಾರಿಗೆ ಕಮಲ್ ಹಾಸನ್ ಅವರ ಮತ್ತೊಂದು ಹೇಳಿಕೆ ಹೊರಬಿತ್ತು. ಈಗ ಆಲ್ರೆಡಿ ಕನ್ನಡಿಗರ ವಿರುದ್ಧ, ಕನ್ನಡ ಭಾಷೆಯ ವಿರುದ್ಧ ಹೇಳಿಕೆ ನೀಡೋ ಮೂಲಕ ಕರ್ನಾಟಕದಾದ್ಯಂತ ವಿರೋಧಕ್ಕೆ ಕಾರಣವಾಗಿರುವ ನಟ ಕಮಲ್ ಹಾಸನ್ ಆಗಿರುವ ಪ್ರಮಾದಕ್ಕೆ ಕ್ಷಮೆ ಕೇಳೋದ್ರ ಬದಲು ಮತ್ತೆ ಉದ್ದಟತನ ಪ್ರದರ್ಶಿಸಿದ್ದಾರೆ. ಕನ್ನಡಿಗರು ಇದೀಗ ಕಮಲ್ ಹಾಸನ್ ವಿರುದ್ಧ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಕನ್ನಡ ಪರ ಸಂಘಟನೆಗಳು ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ದಿವೆ ಅಂದ್ರೆ ಕಮಲ್ ಹಾಸನ್ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿವೆ. ತಮಿಳಿನಿಂದ ಕನ್ನಡ ಹುಟ್ಟು ಅಂತ ಹೇಳೋ ಮೂಲಕ ತಪ್ಪು ಭಾಷಾ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟ ಕಮಲ್ ಹಾಸನ್ ವಿರುದ್ಧ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಕಿಡಿ ಇದೆ. ಆದ್ರೆ ಕ್ಷಮೆ ಕೇಳೋ ಬದಲು ಮತ್ತೊಮ್ಮೆ ಉದ್ದಟತನ ಪ್ರದರ್ಶಿಸಿದ್ದಾರೆ ಕಮಲ್ ಹಾಸನ್. ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ತಮಿಳು ನಟನಿಂದ ಹೇಳಿಕೆಗೆ ಮತ್ತೆ ಸಮರ್ಥನೆ, ಮತ್ತೆ ಮುಂದಾಟ.
ಕಮಲ್ ಹಾಸನ್ ಅವರ ವಿರುದ್ಧ ಮತ್ತೆ ಆಕ್ರೋಶ ಭುಗಿಲೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ಫ್ಯಾಕ್ಟ್ ಚಲನಚಿತ್ರದ ಪ್ರಮೋಷನ್ ಸಲುವಾಗಿ ಬಂದಿದ್ದಾರೆ ಕರ್ನಾಟಕಕ್ಕೆ. ಇಲ್ಲಿನ ಜನರ ದುಡ್ಡು ಬೇಕು, ಇಲ್ಲಿನ ಜನರ ಬೆಂಬಲ ಬೇಕು. ಆದ್ರೆ ಕಮಲ್ ಹಾಸನ್ ಅವರಿಗೆ ಕನ್ನಡದ ವಿಚಾರದಲ್ಲಿರುವ ಕಾಳಜಿ ಎಂಥದ್ದು ಅನ್ನೋದಕ್ಕೆ ಅವರ ವರ್ತನೆ ಪದೇ ಪದೇ ಸಾಕ್ಷಿಯಾಗ್ತಾ ಇದೆ. ಇದರ ಜೊತೆಗೆ ತಿರುವನಂತಪುರಂನಲ್ಲಿ ಕಮಲ್ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದಾರೆ. ಕನ್ನಡಿಗರ ಕ್ಷಮೆ ಕೇಳೋಕೆ ಕಮಲ್ ಹಾಸನ್ ನಿರಾಕರಿಸಿದ್ದಾರೆ. ಕನ್ನಡ ಭಾಷೆ ಬಗ್ಗೆ ನನ್ನ ಹೇಳಿಕೆಗೆ ಕ್ಷಮೆ ಯಾಚಿಸೋದಿಲ್ಲ, ಭಾಷಾ ಸಂಘರ್ಷದ ಬಗ್ಗೆ ನಾನು ಮಾತನಾಡೋದಿಲ್ಲ, ನಾನು ಹೇಳಿದ್ದು ನನ್ನ ಪ್ರಕಾರ ಸರಿ ಇದೆ, ಬೇರೆಯವರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಕ್ಷಮೆ ಯಾಚಿಸೋದಿಲ್ಲ, ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಹೀಗಾಗಿ ನನ್ನ ಹೇಳಿಕೆಯನ್ನ ನಾನು ಹಿಂಪಡೆಯೋದಿಲ್ಲ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಉದ್ದಟತನ ಪ್ರದರ್ಶಿಸಿದ್ದಾರೆ ನಟ ಕಮಲ್ ಹಾಸನ್. ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ವಿಶೇಷವಾದ ಪ್ರೀತಿ ಇದೆಯಂತೆ. ಪ್ರೀತಿ ಇದ್ದ ಕಡೆಯಲ್ಲಿ ಕ್ಷಮೆ ಮಾತಿಲ್ಲ ಅಂತ ಸಬೂಬುವೆ. ಇವ್ರ ಪ್ರೀತಿ ಬೇಕಾಗಿಲ್ಲ ಕನ್ನಡಿಗರಿಗೆ. ಕನ್ನಡ ಕರ್ನಾಟಕಕ್ಕೆ ಕಮಲ್ ಹಾಸನ್ ಅನಿವಾರ್ಯ ಅಲ್ಲ, ಬದಲಾಗಿ ಕನ್ನಡಿಗರ ಕಾಸು ಕಮಲ್ ಹಾಸನ್ಗೆ, ಅವರು ನಟಿಸಿರುವ ಚಿತ್ರದ ಪ್ರೊಡ್ಯೂಸರ್ಗಳಿಗೆ ಅವಶ್ಯಕ, ಅನಿವಾರ್ಯ. ಇದನ್ನ ಕಮಲ್ ಹಾಸನ್ ಅವರು ಅರ್ಥ ಮಾಡಿಕೊಂಡಷ್ಟು ಒಳ್ಳೆಯದು ಅವರಿಗೆ, ಅವರ ಚಿತ್ರಕ್ಕೆ. That came from both those who criticized me for this statement of love I spoke to Mr. Shivanna. His father is like my father, elder brother, whatever you call it. We are a family, and so are the languages. If you look at it from the northern point of view, yes, what they say according to them is right. If you look at it from Tenkumari, see, they are confusing the issue. I think what I said was said out of love, and with a lot of historians have taught me language history, and that I didn't mean anything. And let me tell you, Tamil Nadu is a place which has been open. I don't say that there's no other state like that, but very rare state where a Menon has been our chief minister. Reddy has been our chief minister. Tamilan has been chief minister. ರಾಜ್ಯ ಹಾಗೆ ದೇಶದ 10 ಹಲವು ಸುದ್ದಿಗಳನ್ನ ನಿಮ್ಮ ಮುಂದೆ ಇನ್ ಡೀಟೇಲ್ ಆಗಿ ಇಡಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಸರಿಸುಮಾರು 6:10, 6:20 ಸುಮಾರಿಗೆ ಕಮಲ್ ಹಾಸನ್ ಅವರ ಮತ್ತೊಂದು ಹೇಳಿಕೆ ಹೊರಬಿತ್ತು. ಈಗ ಆಲ್ರೆಡಿ ಕನ್ನಡಿಗರ ವಿರುದ್ಧ, ಕನ್ನಡ ಭಾಷೆಯ ವಿರುದ್ಧ ಹೇಳಿಕೆ ನೀಡೋ ಮೂಲಕ ಕರ್ನಾಟಕದಾದ್ಯಂತ ವಿರೋಧಕ್ಕೆ ಕಾರಣವಾಗಿರುವ ನಟ ಕಮಲ್ ಹಾಸನ್ ಆಗಿರುವ ಪ್ರಮಾದಕ್ಕೆ ಕ್ಷಮೆ ಕೇಳೋದ್ರ ಬದಲು ಮತ್ತೆ ಉದ್ದಟತನ ಪ್ರದರ್ಶಿಸಿದ್ದಾರೆ. ಕನ್ನಡಿಗರು ಇದೀಗ ಕಮಲ್ ಹಾಸನ್ ವಿರುದ್ಧ ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಕನ್ನಡ ಪರ ಸಂಘಟನೆಗಳು ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ದಿವೆ ಅಂದ್ರೆ ಕಮಲ್ ಹಾಸನ್ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಸೇವೆ ಮಾಡಿವೆ. ತಮಿಳಿನಿಂದ ಕನ್ನಡ ಹುಟ್ಟು ಅಂತ ಹೇಳೋ ಮೂಲಕ ತಪ್ಪು ಭಾಷಾ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಹೊರಟ ಕಮಲ್ ಹಾಸನ್ ವಿರುದ್ಧ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಕಿಡಿ ಇದೆ. ಆದ್ರೆ ಕ್ಷಮೆ ಕೇಳೋ ಬದಲು ಮತ್ತೊಮ್ಮೆ ಉದ್ದಟತನ ಪ್ರದರ್ಶಿಸಿದ್ದಾರೆ ಕಮಲ್ ಹಾಸನ್. ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿದ್ದಾರೆ. ತಮಿಳು ನಟನಿಂದ ಹೇಳಿಕೆಗೆ ಮತ್ತೆ ಸಮರ್ಥನೆ, ಮತ್ತೆ ಮುಂದಾಟ. ಕಮಲ್ ಹಾಸನ್ ಅವರ ವಿರುದ್ಧ ಮತ್ತೆ ಆಕ್ರೋಶ ಭುಗಿಲೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ಫ್ಯಾಕ್ಟ್ ಚಲನಚಿತ್ರದ ಪ್ರಮೋಷನ್ ಸಲುವಾಗಿ ಬಂದಿದ್ದಾರೆ ಕರ್ನಾಟಕಕ್ಕೆ. ಇಲ್ಲಿನ ಜನರ ದುಡ್ಡು ಬೇಕು, ಇಲ್ಲಿನ ಜನರ ಬೆಂಬಲ ಬೇಕು. ಆದ್ರೆ ಕಮಲ್ ಹಾಸನ್ ಅವರಿಗೆ ಕನ್ನಡದ ವಿಚಾರದಲ್ಲಿರುವ ಕಾಳಜಿ ಎಂಥದ್ದು ಅನ್ನೋದಕ್ಕೆ ಅವರ ವರ್ತನೆ ಪದೇ ಪದೇ ಸಾಕ್ಷಿಯಾಗ್ತಾ ಇದೆ. ಇದರ ಜೊತೆಗೆ ತಿರುವನಂತಪುರಂನಲ್ಲಿ ಕಮಲ್ ಉದ್ದಟತನದ ಹೇಳಿಕೆಯನ್ನ ನೀಡಿದ್ದಾರೆ. ಕನ್ನಡಿಗರ ಕ್ಷಮೆ ಕೇಳೋಕೆ ಕಮಲ್ ಹಾಸನ್ ನಿರಾಕರಿಸಿದ್ದಾರೆ. ಕನ್ನಡ ಭಾಷೆ ಬಗ್ಗೆ ನನ್ನ ಹೇಳಿಕೆಗೆ ಕ್ಷಮೆ ಯಾಚಿಸೋದಿಲ್ಲ, ಭಾಷಾ ಸಂಘರ್ಷದ ಬಗ್ಗೆ ನಾನು ಮಾತನಾಡೋದಿಲ್ಲ, ನಾನು ಹೇಳಿದ್ದು ನನ್ನ ಪ್ರಕಾರ ಸರಿ ಇದೆ, ಬೇರೆಯವರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಕ್ಷಮೆ ಯಾಚಿಸೋದಿಲ್ಲ, ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಹೀಗಾಗಿ ನನ್ನ ಹೇಳಿಕೆಯನ್ನ ನಾನು ಹಿಂಪಡೆಯೋದಿಲ್ಲ ಅಂತ ಹೇಳೋ ಮೂಲಕ ಮತ್ತೊಮ್ಮೆ ಉದ್ದಟತನ ಪ್ರದರ್ಶಿಸಿದ್ದಾರೆ ನಟ ಕಮಲ್ ಹಾಸನ್. ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ವಿಶೇಷವಾದ ಪ್ರೀತಿ ಇದೆಯಂತೆ. ಪ್ರೀತಿ ಇದ್ದ ಕಡೆಯಲ್ಲಿ ಕ್ಷಮೆ ಮಾತಿಲ್ಲ ಅಂತ ಸಬೂಬುವೆ. ಇವ್ರ ಪ್ರೀತಿ ಬೇಕಾಗಿಲ್ಲ ಕನ್ನಡಿಗರಿಗೆ.
ಕನ್ನಡ ಕರ್ನಾಟಕಕ್ಕೆ ಕಮಲ್ ಹಾಸನ್ ಅನಿವಾರ್ಯ ಅಲ್ಲ, ಬದಲಾಗಿ ಕನ್ನಡಿಗರ ಕಾಸು ಕಮಲ್ ಹಾಸನ್ಗೆ, ಅವರು ನಟಿಸಿರುವ ಚಿತ್ರದ ಪ್ರೊಡ್ಯೂಸರ್ಗಳಿಗೆ ಅವಶ್ಯಕ, ಅನಿವಾರ್ಯ. ಇದನ್ನ ಕಮಲ್ ಹಾಸನ್ ಅವರು ಅರ್ಥ ಮಾಡಿಕೊಂಡಷ್ಟು ಒಳ್ಳೆಯದು ಅವರಿಗೆ, ಅವರ ಚಿತ್ರಕ್ಕೆ. That came from both those who criticized me for this statement of love I spoke to Mr. Shivanna. His father is like my father, elder brother, whatever you